ಎಲ್ಲರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ಕೆಲವೊಂದು ತರಕಾರಿಗಳನ್ನ ಯಾವುದೇ ಕಾರಣಕ್ಕೂ ಹಸಿಯಾಗಿ ತಿನ್ನಬಾರ್ದಂತೆ. ಕೆಲವೊಂದು ತರಕಾರಿಗಳನ್ನ ಹಸಿಯಾಗಿ ತಿಂದ್ರೆ ತುಂಬಾನೇ ಅಪಾಯಕಾರಿ ಅಂತ ಹೇಳಿ ತಜ್ಞರು ಹೇಳ್ತಾರೆ. ಹಾಗಾದ್ರೆ ಯಾವ ತರಕಾರಿಗಳನ್ನ ಹಸಿಯಾಗಿ ತಿನ್ನಬಾರ್ದು, ತಿಂದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಕೆಲವರು ಹಸಿ ತರಕಾರಿ ತಿಂದ್ರೆ ಒಳ್ಳೇದು ಅಂತ ಸಿಕ್ಕ ತರಕಾರಿಗಳನ್ನ ಹಸಿಯಾಗೆ ತಿಂತಾರೆ. ಆದ್ರೆ ಇದು ತಪ್ಪು ಅಂತಾರೆ ತಜ್ಞರು. ಹಾಗಾದ್ರೆ ಯಾವ ತರಕಾರಿ, ಯಾವ ಆಹಾರ ಪದಾರ್ಥಗಳನ್ನ ಹಸಿಯಾಗಿ ತಿನ್ನಬಾರ್ದು? ಮೊದಲನೇದಾಗಿ ಮೊಟ್ಟೆ. ತುಂಬಾ ಜನ ಹಸಿ ಮೊಟ್ಟೆಯನ್ನ ಕುಡಿತಾರೆ, ಆದ್ರೆ ಇದು ಒಳ್ಳೇದಲ್ಲ. ತಜ್ಞರ ಪ್ರಕಾರ ಹಸಿ ಮೊಟ್ಟೆಯಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಇರುತ್ತಂತೆ. ಇದರಿಂದ ಫುಡ್ ಪಾಯ್ಸನ್ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ಮೊಟ್ಟೆಯನ್ನ ಬೇಯಿಸದೆ ತಿಂದ್ರೆ ವಾಂತಿ, ಡಿಹೈಡ್ರೇಷನ್ ಆಗುವ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹೀಗಾಗಿ ಮೊಟ್ಟೆಯನ್ನ ಆದಷ್ಟು ಬೇಯಿಸಿ ತಿನ್ನಿ ಅಂತಾರೆ ತಜ್ಞರು. ನಂಬರ್ 2, ಹಸಿ ಗೋಡಂಬಿ ಯಾವುದೇ ಕಾರಣಕ್ಕೂ ತಿನ್ಬೇಡಿ. ಹಸಿ ಗೋಡಂಬಿಯಲ್ಲಿ ಉರೋಶೋಲ್ನಂತಹ ವಿಷಕಾರಿ ಅಂಶಗಳು ಇರುತ್ತಂತೆ. ಹಸಿ ಗೋಡಂಬಿ ತಿನ್ನೋದ್ರಿಂದ ಅಲರ್ಜಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಚರ್ಮದ ಮೇಲೆ ಗುಳ್ಳೆಗಳು ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಹಸಿ ಗೋಡಂಬಿಯನ್ನ ತಿನ್ಬೇಡಿ. ಆದಷ್ಟು ಗೋಡಂಬಿಯನ್ನ ಹುರಿದು ತಿನ್ನಿ ಅಂತಾರೆ ತಜ್ಞರು. ಅದೇ ರೀತಿಯಾಗಿ ಬೀನ್ಸ್ ಅನ್ನು ಕೂಡ ಹಸಿಯಾಗಿ ತಿನ್ನಬಾರ್ದಂತೆ. ಶಾಕ್ ಆದ್ರೂ ಇದು ಸತ್ಯ. ವೀಕ್ಷಕರೇ, ಬೀನ್ಸ್ ಅನ್ನ ಹಸಿಯಾಗಿ ತಿನ್ನಬಾರ್ದು. ಇದರಲ್ಲಿ ಲ್ಯಾಕ್ಟಿನ್ ಅನ್ನೋ ವಿಷಕಾರಿ ಅಂಶ ಇರುತ್ತೆ. ಇದು ವಾಕರಿಕೆ ಹಾಗೂ ಹೊಟ್ಟೆಯಲ್ಲಿ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಇದರಿಂದ ನಾನಾಗ್ಲೇ ಹೇಳಿದಾಗೆ ವಾಕರಿಕೆ, ಅತಿಸಾರ, ವಾಂತಿ, ಹೊಟ್ಟೆ ಉಬ್ಬುವಂತಹ ಸಮಸ್ಯೆಗಳು ಕಾಡಬಹುದು ಅಂತಾರೆ ತಜ್ಞರು. ಹೀಗಾಗಿ ಆದಷ್ಟು ಬೀನ್ಸ್ ಅನ್ನ ಬೇಯಿಸಿ ತಿನ್ನಿ, ಹಸಿಯಾಗಿ ತಿನ್ನೋದಕ್ಕೆ ಹೋಗ್ಬೇಡಿ. ನಂಬರ್ 4, ಎಲೆಕೋಸು. ತುಂಬಾ ಜನ ಎಲೆಕೋಸನ್ನ ಸಲಾಡ್ ನಲ್ಲಿ ಹಸಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಆದ್ರೆ ಒಂದು ನೆನಪಿರ್ಲಿ, ಅನೇಕ ಪದರಗಳಲ್ಲಿ ಇದು ಸೃಷ್ಟಿಯಾಗಿರೋದ್ರಿಂದ ಇದರಲ್ಲಿ ಅನೇಕ ರೀತಿಯ ಕೀಟಗಳು ವಾಸಗೊಂಡಿರುವ ಸಾಧ್ಯತೆಗಳು ಇರುತ್ತೆ. ಹೀಗಾಗಿ ಆದಷ್ಟು ಇದನ್ನ ಬಿಸಿ ನೀರಿನಲ್ಲಿ ತೊಳೆದು ಆಮೇಲೆ ಬೇಯಿಸಿ ತಿಂದ್ರೆ ತುಂಬಾ ಉತ್ತಮ ಅಂತ ಹೇಳ್ತಾರೆ ತಜ್ಞರು. ನಂಬರ್ 5, ಮಶ್ರೂಮ್ನಲ್ಲಿ ಹಲವು ಬಗೆಗಳಿರುತ್ತೆ, ತುಂಬಾನೇ ಟೈಪ್ಸ್ ಇರುತ್ತೆ. ಪ್ರಮುಖವಾಗಿ ಬಟನ್ ಮಶ್ರೂಮ್ಗಳನ್ನ ಹಸಿಯಾಗಿ ತಿನ್ಬೋದು, ಅದು ಸ್ವಲ್ಪ ಸುರಕ್ಷಿತ. ಆದ್ರೆ ಕೆಲವು ಕೃಷಿ ಮಾಡಿರುವ ಮಶ್ರೂಮ್ಗಳನ್ನ ಹಸಿಯಾಗಿ ತಿನ್ನೋದು, ವಿಷವನ್ನ ಕುಡಿಯೋದು ಎರಡು ಒಂದೇ ಅಂತ ಹೇಳಲಾಗುತ್ತೆ. ಇದು ದೇಹದ ಹಲವು ಅಂಗಗಳಿಗೆ ಹಾನಿ ಮಾಡುವಂತಹ ಸಾಧ್ಯತೆ ಇರುತ್ತೆ. ಇವುಗಳನ್ನ ತಿನ್ನೋದ್ರಿಂದ ವಾಮಿಟಿಂಗ್ ಆಗಬಹುದು, ವಾಕರಿಕೆ ಹಾಗೂ ಅಜೀರ್ಣದಂತಹ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಅವುಗಳನ್ನ ಸರಿಯಾಗಿ ಬೇಯಿಸಿ ತಿನ್ನೋದ್ರಿಂದ ಸರಳವಾಗಿ ಜೀರ್ಣ ಆಗುತ್ತೆ ಹಾಗೂ ಅವುಗಳಲ್ಲಿರುವಂತಹ ವಿಷಕಾರಿ ರಾಸಾಯನಿಕ ಅಂಶಗಳು ನಿರ್ನಾಮ ಆಗುತ್ತೆ. ಕೆಲವರಿಗೆ ಹಸಿ ಮಶ್ರೂಮ್ ತಿನ್ನುವಂತಹ ಅಭ್ಯಾಸ ಇರುತ್ತೆ, ಆದ್ರೆ ದಯವಿಟ್ಟು ಹಸಿ ಮಶ್ರೂಮ್ ಅನ್ನ ತಿನ್ನೋದಕ್ಕೆ ಹೋಗ್ಬೇಡಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ಆಹಾರ ಪದಾರ್ಥಗಳನ್ನ, ಯಾವ ತರಕಾರಿಗಳನ್ನ ಹಸಿಯಾಗಿ ತಿನ್ನಬಾರ್ದು ಅಂತ. ತಿಂದ್ರೆ ಏನಾಗುತ್ತೆ ಅಂತ ಸ್ವಲ್ಪ ಹುಷಾರಾಗಿರಿ, ನೆಗ್ಲಿಜೆನ್ಸಿ ಬೇಡ. ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಮಸ್ಕಾರ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ.